ನೋಡಿ, ಸರ್ಕಾರದವರು ಹಬ್ಬದ ದಿವಸ ಇವು 3 ವರ್ಷ ಆಯ್ತು ಇವರಿಗೆ ಒಂದೇ ಒಂದು ಬಸ್ ತಗೊಳಕ್ಕಾಗಿಲ್ಲ. 3 ವರ್ಷ ಆಯ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು. ಒಂದು ಸಾರಿಗೆ ಸಂಸ್ಥೆ ಬಸ್ ತಗೊಳಕ್ಕಾಗಿಲ್ಲ ಇವ್ರ ಕೈಲಿ. KSRTC ಬಸ್ಸುಗಳನ್ನು ಇವತ್ತು ಸಿಟಿ ಲಿಮಿಟಲ್ಲಿ ಓಡಿರ್ತಕ್ಕಂಥ ಬಸ್ಸುಗಳನ್ನು, BMTC ಬಸ್ಸುಗಳನ್ನು ಇವತ್ತು ರಾಯಚೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾಮು, ಗದಗ, ಗುಲ್ಬರ್ಗ, ಎಲ್ಲ ಕಡೆನೂ ನೋಡಿ, ಹೊಸಪೇಟೆ, ದಾವಣಗೆರೆ ಎಲ್ಲ ಕಡೆಗೂ, ಶಿವಮೊಗ್ಗ ಎಲ್ಲ ಕಡೆ BMTC ಬಸ್ ಕಳಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಜನಗಳು ಯಾರು ಊರಿಗೆ ಹೋಗಂಗಿಲ್ಲ, ಬಸ್ ಸ್ಟ್ಯಾಂಡಲ್ಲೇ ಮಲ್ಕೋಬೇಕಾಗುತ್ತೆ. ಯಾಕಂದರೆ ಸಿಟಿಲಿ ಓಡತಕ್ಕಂಥ ಬಸ್ಸುಗಳನ್ನು ಇವತ್ತು ನಾವು ಆಟೋ ತಗೊಂಡು ನೆಲಮಂಗಲ ದಾಟಿದರೆ ಅಲ್ಲಿ ನೆಲಮಂಗಲ ದಾಟಿದ ಮೇಲೆ ಫೈನ್ ಹಾಕ್ತಾರೆ. ಆದರೆ ಸಿಟಿಲಿ ಲಿಮಿಟ್ ಇರ್ತಕ್ಕಂಥ ಬಸ್ಸುಗಳನ್ನು ಇವರು ಎಲ್ಲ ಜಿಲ್ಲೆಗೂ ಕಳಿಸ್ತಾ ಇದ್ದಾರೆ. ಅಂದರೆ ಸರ್ಕಾರಕ್ಕೆ ಒಂದು ನ್ಯಾಯ, ಸಾರ್ವಜನಿಕರಿಗೆ ಒಂದು ನ್ಯಾಯ ಇದೆ ನೋಡಿ. ಬಸ್ಸುಗಳು ಬಿಡಲೇಬೇಕು, ಯಾಕಂದರೆ ಬಸ್ ಕಡಿಮೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಇವತ್ತು ಎಲ್ಲ ಊರ ಕಡೆಗೂ ಇಡೀ ಅದು ಜನಗಳು ಅದು ಹೆಂಗೆ ಕೂತ್ಕೊಂಡು ಹೋಯ್ತಾರೋ ಏನು ಕಥೆನೋ ಗೊತ್ತು. ನಮ್ಮವಂತೂ ಉತ್ತರ ಕರ್ನಾಟಕದಾಗ ಏನೇನು ಕೇಳಲ್ಲ ಬಿಡಿ. ಪುಕ್ಸೇಟೆ ಕೊಟ್ಬಿಟ್ರೆ ಇನ್ನೇನು ಕೇಳಲ್ಲ. ಏನಾರ ಮಾಡ್ಕೊಳ್ಳಿ, ಯಾವ ಬಸ್ಸು ಆ ಬಸ್ಸು ಗಬ್ಬನ ಆರ್ತಾ ಇರಲಿ ಅದರಲ್ಲೇ ಹೋಯ್ತವೆ. ಅಯ್ಯೋ ಹೆಂಗಾರ ಅವ್ನು ಊರಿಗೆ ಓರ್ಸಾಕು ನಾವು ಅಂತಂದು ಹೇಳಿ ಈ ರೀತಿ ಜನ ಹೋಯ್ತವೆ. ಏನೂ ಕೇಳೋದಲ್ಲ. ಅವ್ರು ಯಾವ ಡೊಕಟ ಗಾಡಿನಾರ ಬಿಡಲಿ, ಇನ್ನೆಂಥದ್ರೂ ಬಿಡಲಿ, ಟ್ಯಾಕ್ಟ್ರ್ ಬಿಟ್ಟರು ಹೋಗ್ಬಿಡ್ತಾರೆ. ಬೇಕಾರೆ ಬೆಂಗಳೂರಿಂದ ರಾಯಚೂರಿಗೆ, ಗುಲ್ಬರ್ಗ ಈ ಕಡೆಗೆಲ್ಲ ಟ್ಯಾಕ್ಟ್ರ್ ಬಿಟ್ಟರು ಟ್ಯಾಕ್ಟ್ರಲ್ಲಿ ಹೋಗ್ಬಿಡ್ತಾರೆ. ಪುಕ್ಸೇಟಲ್ಲೋ ಟ್ಯಾಕ್ಟ್ರು ಅಂಥ ಜನ ಇದ್ದಾರೆ, ಏನೂ ಕೇಳಲ್ಲ. ಅದಕ್ಕೆ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ಕೆಲಸಗಳು ಏನಿಲ್ಲ, ನಾವೆಲ್ಲ ಕೆಲಸ ಮಾಡೋಕ್ಕೂ ಇವತ್ತು ಬೆಂಗಳೂರಿಗೆ ಬರೋ ಪರಿಸ್ಥಿತಿ ನಮ್ಮ ರಾಜಕಾರಣಿಗಳು, ಉತ್ತರ ಕರ್ನಾಟಕದ ರಾಜಕಾರಣಿಗಳು ಮಾಡಿಟ್ಕೊಂಡವ್ರೆ. ಏನೂ ಮಾಡೋಕ್ಕಾಗಲ್ಲ. ಇವತ್ತು ಹೈಕಮಾಂಡು ನಮ್ಮ ಉತ್ತರ ಕರ್ನಾಟಕದವರು ಬರೀ ಕೋಟಿ ಲೂಟಿ ಹೊಡೆದಿರೋ ಹೊರತು ಉತ್ತರ ಕರ್ನಾಟಕಕ್ಕೆ ಏನೂ ಕೊಡುಗೆ ಇಲ್ಲ. ಉತ್ತರ ಕರ್ನಾಟಕದ ರಾಜಕಾರಣಿಗಳು ಯಾವುದೇ ಕೊಡುಗೆ ಇಲ್ಲ, ಏನೂ ಮಾಡಿಲ್ಲ, ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಸುಮ್ಮನೆ ಕೊಳ್ಳೆ ಹೊಡ್ಕೊಂಡು ಕೂತ್ಕೊಂಡಿದ್ದಾರೆ. ನಮ್ಮ ಜನಗಳಿಗೂ ಬುದ್ಧಿ ಬರೋದು ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಉತ್ತರ ಕರ್ನಾಟಕದವರು. ನಿಜವಾಗ್ಲೂ ನಾವು ಹಿಂಗೆ ಇದ್ದರೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ಬರೀ ಇಂಥ ಡೊಕಟ ಬಸ್ಗಳೇ ಓಡಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ರಾಜಕಾರಣಿಗಳು ಎಂತೆಂಥ ಕಾರಲ್ಲಿ ಓಡಾಡ್ತಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ರಾಜಕಾರಣಿಗಳು. ಎಷ್ಟು ಕೋಟಿ ಆಸ್ತಿ ಮಾಡಿದ್ದಾರೆ. ನೀವು ಇನ್ನೂ ಪುಕ್ಸಟ್ಟೆಗೆ ಓಡಾಡ್ತಾ ಇದ್ದೀರಿ. ಪುಕ್ಸಟ್ಟೆಗೆ ಓಟ್ ಹಾಕ್ತಿರೋದು, ಪುಕ್ಸಟ್ಟೆ ಓಟ್ ಅಂತೂ ಹಾಕಲ್ಲ. ಅವ್ರ ಹತ್ರ ಕೊಡೋ ಪುಟ್ಕೋಸಿ 200-300 ರೂಪಾಯಿ ಇಸ್ಕೊಂಡು ಓಟ್ ಹಾಕಿ ಇವತ್ತು ನಾವು ಈ ಥರ ಬಸ್ಸಲ್ಲಿ ಓಡಾಡೋಂಥ ಪರಿಸ್ಥಿತಿ ಬಂದಿದೆ. ಸರಿಯಾದ ರೀತಿಯಲ್ಲಿ ಊರು ತಲುಪಲ್ಲ. ಸರಿಯಾದ ವ್ಯವಸ್ಥೆಗೆ ನಮಗೆ ವ್ಯವಸ್ಥೆನೂ ಇಲ್ಲ. ಇವತ್ತು ಒಳ್ಳೆ ಒಂದು ದೊಡ್ಡ ಕಂಪ್ನಿಗಳಿಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡೋಕ್ಕೆ. ಎಲ್ಲ ಕೆಲಸಕ್ಕೂ, ಒಂದು ಬಾತ್ರೂಮ್ ತೊಳೆ ಕೆಲಸಕ್ಕೂ ಬೆಂಗಳೂರಿಗೆ ಬರಬೇಕು, ಒಂದು ಡ್ರೈವರ್ ಕೆಲಸ ಮಾಡೋಕ್ಕೂ ಬೆಂಗಳೂರಿಗೆ ಬರಬೇಕು, ಒಂದು ಸಿಮೆಂಟ್ ಕೆಲಸ ಮಾಡೋಕ್ಕೂ ನಾವು ಬೆಂಗಳೂರಿಗೆ ಬರಬೇಕು. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ, ಒಂದು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲ, ಒಂದು ದೊಡ್ಡ IT-BT ಕಂಪ್ನಿಗಳು ಇಲ್ಲ, IT-BT ಪಾರ್ಕ್ ಇಲ್ಲ, ಯಾವುದೂ ಇಲ್ಲ. ಎಲ್ಲದಕ್ಕೂ ಇಡೀ ಕರ್ನಾಟಕದ ಜನ ಇವತ್ತು ಬೆಂಗಳೂರಿಗೆ ಬರೋಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರ ಹತ್ರ ಎಂಜಲ್ ಕಾಸಿಸ್ಕೊಂಡು ಓಟ್ ಹಾಕೋದು ಬಿಡಿ. ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರು ಉತ್ತರ ಕರ್ನಾಟಕಕ್ಕೆ ಏನೂ ಮಾಡಿಲ್ಲ, ಏನೂ ಮಾಡ್ತಾನೆ ಇಲ್ಲ. ಬರೀ ಅವ್ರು ಮಾತ್ರ ಕೋಟಿ ಆಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಏನು ಬೆಳಗಾಂ ಸಾಹುಕಾರರಂದರು ಹೆಲಿಕಾಪ್ಟರ್ ತಗೊಂಬಂದರು. ಏನು ಮಾಡಿದ್ರಪ್ಪ? ಹೆಲಿಕಾಪ್ಟರ್ ತಗೊಂಬಂದು ಇಟ್ಕೊಂಡು ಓನರ್ ಆಗವ್ರು. ಇವತ್ತು ಎಲ್ಲಿಗಾರ ಹೋದ್ರೆ ಹೆಲಿಕಾಪ್ಟರ್ಲ್ಲಿ ಹೋಗ್ತಾರೆ. ನಾವಿವತ್ತು ಈ ಥರ ಬಸ್ಗಳಲ್ಲಿ ಮನೆಗೆ ಊರಿಗೂರು ತಲುಪ್ತಾ, ಅದು ಸರಿಯಾದ ಟೈಮಿಗೂ ಸೇರಲ್ಲ, ಸರಿಯಾದ ವ್ಯವಸ್ಥೆನೂ ಇಲ್ಲ, ಒಂದು ಸ್ವಚ್ಛ ಇಲ್ಲ ಬಸ್ಸುಗಳು. 8 ಬಸ್ ರೆಡಿಯಾಗಿದ್ದರೆ 4 ಬಸ್ಸು ಗ್ಯಾರೇಜಲ್ಲಿರ್ತವೆ. ರಿಪೇರಿ ಮಾಡೋಕ್ಕೂ ದುಡ್ಡಿಲ್ಲ ಈ ಸರ್ಕಾರದಲ್ಲಿ. ಅರ್ಥ ಮಾಡ್ಕೊಳ್ಳಿ ಉತ್ತರ ಕರ್ನಾಟಕದವರೇ. ಒಳ್ಳೊಳ್ಳೆ ವಿಚಾರಗಳನ್ನು ಕೇಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಷ್ಟು ವರ್ಷ ಆಯಿತು, ದೊಡ್ಡ ಪಾರ್ಕ್ ಇಲ್ಲ, ಒಂದು ಇದು ಇಲ್ಲ, ಏನೂ ಇಲ್ಲ. ಪುಕ್ಸಟ್ಟೆ ಓಟ್ ಹಾಕೋದು ಬಿಟ್ಬಿಡಿ ಸಾಕು.